ಇದೇ ಆಗಸ್ಟ್ 8ನೇ ತಾರೀಕು ಗ್ರಹಗಳ ರಾಜಕುಮಾರನಾದ ಬುಧನು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಪುಷ್ಯ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ. ಬುಧನ ಈ ನಕ್ಷತ್ರ ಬದಲಾವಣೆಯಿಂದಾಗಿ 4 ರಾಶಿಗೆ ಸೇರಿದ ಜನರು ಆದಾಯ, ವೃತ್ತಿ ಜೀವನ, ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಶಸ್ಸನ್ನು ಗಳಿಸುವ ಯೋಗ ನಿರ್ಮಾಣಗೊಳ್ಳಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾರ ಜಾತಕದಲ್ಲಿ ಬುಧ ಗ್ರಹವು ಬಲವಾದ ಸ್ಥಾನದಲ್ಲಿರುತ್ತೋ ಆ ಜನರ ರಾಜರ ಜೀವನವನ್ನು, ಅಂದರೆ ರಾಜರು ಜೀವಿಸುವ ಜೀವನವನ್ನು ಗಳಿಸ್ತಾರೆ. ಹಾಗಾಗಿ ಬುಧ ಗ್ರಹವು ಬಹಳ ಶುಭ ಗ್ರಹಗಳಲ್ಲಿ ಒಂದು ಅಂತ ಹೇಳೋದ್ರೊಂದಿಗೆ ಈ ಗ್ರಹವನ್ನು ಗ್ರಹಗಳ ರಾಜಕುಮಾರ ಅಂತ ಕೂಡ ಕರೆಯಲಾಗುತ್ತೆ. ಇದರೊಂದಿಗೆ ವೃತ್ತಿ ವ್ಯವಹಾರದಲ್ಲಿ ಧನ ಲಾಭ ಗಳಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಬುಧ ಗ್ರಹವು ತನ್ನ ರಾಶಿ ಮತ್ತು ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಮಾತು, ಸಂಚಾರ, ಸಂವಹನ, ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಬಲವಾದ ಪ್ರಭಾವವನ್ನು ಬೀರ್ತಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026 ಆಗಸ್ಟ್ 8ರಂದು ಬುಧ ಗ್ರಹವು ಪುನರ್ವಸು ನಕ್ಷತ್ರದಿಂದ ಹೊರಬಂದು ಪುಷ್ಯ ನಕ್ಷತ್ರವನ್ನು ಪ್ರವೇಶ ಮಾಡಿದೆ. ಪುಷ್ಯ ನಕ್ಷತ್ರವನ್ನು ಗ್ರಹಗಳ, ಅಂದರೆ ನಕ್ಷತ್ರಗಳ ರಾಜ ಮತ್ತು ಬಹಳ ಶುಭ ನಕ್ಷತ್ರ ಅಂತ ಕರೆಯಲಾಗುತ್ತೆ. ಬುಧ ಗ್ರಹವು ಈ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಮಾಡೋದಕ್ಕೆ ಬಹಳ ಮಹತ್ವಪೂರ್ಣವಾದಂಥ ಸ್ಥಾನ ನೀಡಲಾಗಿದೆ. ಈ ಅವಧಿಯಲ್ಲಿ ವ್ಯಕ್ತಿಯು ಆದಾಯದಲ್ಲಿ ಹೆಚ್ಚಳ ಮತ್ತು ಹೊಸ ಕೆಲಸವನ್ನು ಶುರು ಮಾಡೋದಕ್ಕೆ ಉತ್ತಮ ಅವಕಾಶಗಳು ಸಿಗುವಂಥದ್ದು, ವ್ಯಾಪಾರದಲ್ಲಿ ವಿಸ್ತರಣೆ ಆಗುವಂಥದ್ದು, ವಿದ್ಯಾರ್ಥಿಗಳಾಗಿದ್ದರೆ ಪದವಿ, ಪ್ರತಿಷ್ಠೆ, ಮಹತ್ವಪೂರ್ಣವಾದ ವಿಚಾರಗಳಲ್ಲಿ ಯಶಸ್ಸನ್ನು ಗಳಿಸುವಂಥ ಯೋಗ ಕೂಡ ನಿರ್ಮಾಣಗೊಳ್ಳುತ್ತೆ. ಬುಧ ಗ್ರಹದ ಈ ನಕ್ಷತ್ರ ಬದಲಾವಣೆ ಪ್ರಭಾವ ಅನ್ನುವಂಥದ್ದು ಎಲ್ಲ 12 ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಕಾಣಬಹುದು. ಆದರೆ ಅದರಲ್ಲೂ ಪ್ರಮುಖವಾಗಿ 4 ರಾಶಿಗಳ ಜನರ ಜೀವನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ನೋಡಬಹುದು. ಹಾಗಾದರೆ ಆ ಅದೃಷ್ಟಶಾಲಿ ರಾಶಿಗಳು ಯಾರ್ಯಾರು ನೋಡ್ತಾ ಹೋಗೋಣ. ಮಿಥುನ ರಾಶಿ. ಗ್ರಹಗಳ ರಾಜಕುಮಾರನಾದ ಬುಧನು ಮಿಥುನ ರಾಶಿ ಅಧಿಪತಿಯಾಗಿದ್ದಾನೆ. ಹಾಗಾಗಿ ಬುಧ ಗ್ರಹದ ಈ ನಕ್ಷತ್ರ ಬದಲಾವಣೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಆಲೋಚನೆ ಮತ್ತು ನಿರ್ಧಾರಗಳಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಕಾಣ್ತೀರಿ. ಹಾಗೆ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗತ್ತೆ. ಸರಿಯಾದ ಸಮಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ದೊಡ್ಡ ಲಾಭ ಕೂಡ ನಿಮಗೆ ಸಿಗತ್ತೆ. ನಿಮ್ಮ ಅಪೂರ್ಣವಾದ ಕೆಲಸ ಎಲ್ಲವೂ ಕೂಡ ನಿಧಾನವಾಗಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಹಾಗೆ ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಜವಾಬ್ದಾರಿ ದೊರಕುವ ಸಂಭವ ಇದೆ. ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ಗ್ರಾಹಕರು ದೊರಕ್ತಾರೆ. ಮಾರ್ಕೆಟಿಂಗ್, ಮಾಧ್ಯಮ, IT ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಈ ಅವಧಿ ಬಹಳ ವಿಶೇಷವಾಗಿರುತ್ತೆ. ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಹೊಸ ಮಾರ್ಗಗಳು ಗೋಚರವಾಗ್ತವೆ. ಇದರಿಂದ ನೀವು ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಕಾಣ್ತೀರಿ. ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸಂದರ್ಶನಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನು ಗಳಿಸ್ತಾರೆ. ಈ ಅವಧಿಯಲ್ಲಿ ನಿಮಗೆ ಹಳೆಯ ಸ್ನೇಹಿತರಿಂದ ಅಪಾರ ಲಾಭ ದೊರಕುವ ಸಾಧ್ಯತೆ ಇರುತ್ತೆ. ಹೂಡಿಕೆಗೆ ಸಂಬಂಧಿಸಿದಂತೆ ನಿಮ್ಮ ಉತ್ತಮ ಸಮಯವನ್ನು ನೀವು ಈ ಅವಧಿಯಲ್ಲಿ ಕಾಣ್ತೀರಿ. ಮನೆಯಲ್ಲಿ ನಿಮಗೆ ಹೆಚ್ಚಿನ ನಿಮ್ಮ ಮಾತಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಒಂದು ಸ್ವಲ್ಪ ದೂರ ಪ್ರಯಾಣ ಮಾಡೋದ್ರಿಂದನೂ ಕೂಡ ಯಶಸ್ಸು ಸಿಗುತ್ತೆ. ಇನ್ನು ಕನ್ಯಾ ರಾಶಿ. ಬುಧ ಗ್ರಹ ಪುಷ್ಯ ನಕ್ಷತ್ರದಲ್ಲಿ ಚಲಿಸುವ ಮೂಲಕ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೊಸ ಅವಕಾಶಗಳ ಪ್ರಾಪ್ತಿಯಾಗತ್ತೆ. ಮತ್ತು ಒಂದು ಹೊಸ ಅವಕಾಶಗಳ ಯೋಗ ನಿರ್ಮಾಣವಾಗುವಂಥದ್ದು ಮತ್ತು ಬಹಳ ಸಮಯದಿಂದ ಅಪೂರ್ಣಗೊಂಡಂಥ ಯಾವುದಾದ್ರು ಕೆಲಸಗಳಿದ್ದರೆ ಅದು ಅಥವಾ ಸರ್ಕಾರಿ ಕೆಲಸಗಳಿದ್ದರೂ ಕೂಡ ಈ ಅವಧಿಯಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಮತ್ತು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳು, ದೊಡ್ಡ ಅವಕಾಶಗಳು ಸಿಗ್ತವೆ. ಈ ಸಂದರ್ಭದಲ್ಲಿ ಹಳೆಯ ಹೂಡಿಕೆಗಳೇನಾದರೂ ಮಾಡಿದ್ದಿದ್ರೆ ಅದರಿಂದನೂ ಕೂಡ ಹೆಚ್ಚಿನ ಲಾಭ ಆಗುತ್ತೆ. ಬ್ಯಾಂಕಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿಮಗೆ ಪ್ರಯೋಜನಗಳಾಗುತ್ತೆ. ಕನ್ಯಾ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ತಮ್ಮ ಗಮನವನ್ನು ಕೇಂದ್ರೀಕರಿಸೋದಕ್ಕೆ ಹೆಚ್ಚಿನ ಒಂದು ಸಹಾಯ ಆಗುತ್ತೆ. ಅಂದರೆ ಓದಿನಲ್ಲಿ ಗಮನ ಹರಿಸಬಹುದು. ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯ ನಡೆಯೋ ಬಗ್ಗೆ ತಯಾರಿ ಶುರು ಮಾಡ್ತೀರಿ. ಈ ಒಂದು ಸಂಬಂಧಗಳಿಂದ, ಅಂದರೆ ನಿಮ್ಮ ಕುಟುಂಬದಲ್ಲಿನ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಏನಾದರೂ ಇದ್ದರೆ ಅದು ಕೂಡ ದೂರವಾಗುತ್ತೆ. ಜೊತೆಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಸಾಮಾಜಿಕ ಜೀವನದಲ್ಲಿ ನಿಮ್ಮ ಗೌರವ, ಖ್ಯಾತಿ ಹೆಚ್ಚಾಗುತ್ತೆ. ಮತ್ತು ಭವಿಷ್ಯದಲ್ಲಿ ದೊಡ್ಡ ಯೋಜನೆಯನ್ನು ಶುರು ಮಾಡೋದಕ್ಕೆ ಈ ಅವಧಿ ನಿಮಗೆ ಅನುಕೂಲಕರವಾಗಿದೆ. ಇನ್ನು ತುಲಾ ರಾಶಿ. ಬುಧ ಗ್ರಹದ ನಕ್ಷತ್ರ ಬದಲಾವಣೆ ಅನ್ನುವಂಥದ್ದು ತುಲಾ ರಾಶಿಗೆ ಸೇರಿದ ಜನರ ಹೆಸರು ಮತ್ತು ಪ್ರಭಾವವನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತನ್ನು ಎಲ್ಲರೂ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಭಾವಶಾಲಿ ವ್ಯಕ್ತಿಯನ್ನು ಭೇಟಿಯಾಗೋದರಿಂದ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ. ವಿದೇಶಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡೋ ಜನರಿಗೆ ಉತ್ತಮ ಪ್ರಗತಿ ಸಿಗುತ್ತೆ. ಹಳೆಯ ಅಪೂರ್ಣವಾದ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳುವ ಯೋಗ ನಿರ್ಮಾಣಗೊಳ್ಳುತ್ತೆ. ಇದರಿಂದಾಗಿ ಒಂದು
ಧನ ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಂದು ಹೆಚ್ಚಿನ ಉಪಯೋಗ ಆಗುವಂಥದ್ದು. ಮತ್ತು ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ಪರಿಹಾರವನ್ನು ಕೂಡ ಕಾಣ್ತೀರಿ. ಐಷಾರಾಮಿ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆಸೆಗಳೆಲ್ಲ ಈ ಅವಧಿಯಲ್ಲಿ ಈಡೇರುತ್ತೆ. ಮನೆಯವರೊಂದಿಗೆ ಉತ್ತಮ ಸಮಯ ಕಳೀತೀರಿ. ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಮತ್ತು ನಿಮ್ಮ ನಿರ್ಧಾರಕ್ಕೆ ಸುಲಭವಾಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿದ್ದರೆ ಹೊಸ ಕೌಶಲ್ಯವನ್ನು ಕಲಿಯೋದ್ರಿಂದ ಭವಿಷ್ಯದಲ್ಲಿ ದೊಡ್ಡ ಪ್ರಯೋಜನವಾಗುತ್ತೆ. ನಿಮ್ಮ ಸಾಮಾಜಿಕ ಸಂಪರ್ಕಗಳು ವೃದ್ಧಿಯಾಗ್ತವೆ. ಜೊತೆಗೆ ಪ್ರತಿಷ್ಠೆ ಹಾಗೂ ಗೌರವ ಖ್ಯಾತಿಯಲ್ಲಿ ಹೆಚ್ಚಳವನ್ನು ಕಾಣಬಹುದು. ಇನ್ನು ಮಕರ ರಾಶಿಯವರಿಗೆ ಬುಧ ಗ್ರಹ ಪುಷ್ಯ ನಕ್ಷತ್ರ ಪ್ರವೇಶ ಮಾಡೋದರಿಂದ ಮಕರ ರಾಶಿಯವರಿಗೆ ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ಯೋಜನೆಗಳ ಮೂಲಕ ಉತ್ತಮ ಫಲಿತಾಂಶವನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಪಾಲುದಾರಿಕೆಯಲ್ಲಿ ಕೆಲಸ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇರುವಂಥವರು ನಿಮ್ಮ ಪಾಲುದಾರರೊಂದಿಗೆ ಉತ್ತಮ ಸಾಮರಸ್ಯ ಹಾಗೂ ನಂಬಿಕೆಯಲ್ಲಿ ಹೆಚ್ಚಳವನ್ನು ಕಾಣ್ತೀರಿ. ಕೆಲಸದ ಸ್ಥಳದಲ್ಲಿ ಉತ್ತಮ ಅವಕಾಶ ಸಿಗುತ್ತೆ. ನಿಮ್ಮ ಆದಾಯದೊಂದಿಗೆ ಉಳಿತಾಯ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮ ಯೋಜನೆಗಳಲ್ಲಿ ಯಶಸ್ಸನ್ನು ಗಳಿಸ್ತೀರಿ. ಇದರೊಂದಿಗೆ ನಿಮ್ಮ ಆಪ್ತರ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣೋದ್ರಿಂದ ನೆಮ್ಮದಿ ಇರುತ್ತೆ. ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದ್ತೀರಿ. ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿಯಾಗೋದರಿಂದ ಅಪಾರ ಲಾಭ ಸಿಗುತ್ತೆ. ಯಾವುದಾದ್ರೂ ಮಹತ್ವಪೂರ್ಣವಾದ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರೋ ಸಾಧ್ಯತೆ ಇದೆ. ಮತ್ತು ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳೋದರಿಂದ ಬಹಳ ಸಮಯದವರೆಗೆ ಲಾಭನ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಈ ನಾಲ್ಕು ರಾಶಿಯವರು ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಮಕರ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯೂ ಕೂಡ ಒಂದಾಗಿದ್ದರೆ ಇದೇ ಆಗಸ್ಟ್ 8ರಿಂದ ನಿಮ್ಮ ಶುಭ ಸಮಯ ಶುರುವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯೋದರೊಂದಿಗೆ ಅಪಾರ ಧನ ಲಾಭ ಮತ್ತು ದೊಡ್ಡ ದೊಡ್ಡ ಅವಕಾಶಗಳ ಪ್ರಾಪ್ತಿಯಾಗತ್ತೆ. ಹಾಗೆ ಈ ಸಂದರ್ಭದಲ್ಲಿ ಆದಾಯ, ವೃತ್ತಿ, ಜೀವನ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಶಸ್ಸು ಗಳಿಸುವ ಉತ್ತಮ ಮಾರ್ಗಗಳು ಗೋಚರಿಸುವುದರಿಂದ ನೀವು ನೆಮ್ಮದಿಯಿಂದ ಕೂಡಿದ ಜೀವನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.